ಅಮೆರಿಕ ಇರಾನ್ ಮಧ್ಯೆ ಹಾರ್ಮುಜ್ ಜಲಸಂಧಿಗೆ ಕಾಳಕ. ಇನ್ನು ಹಾರ್ಮುಜ್ ಜಲಸಂಧಿ ಕಬ್ಜಾಗೆ ಮುಂದಾದಂತಹ ಅಮೆರಿಕ ಇರಾನ್ ಮಧ್ಯೆ ಹಾರ್ಮುಜ್ ಜಲಸಂಧಿ ಕಾಳಕ. ಹಾರ್ಮುಜ್ ಜಲಸಂಧಿ ಕಬ್ಜಾಗೆ ಈಗ ಅಮೆರಿಕ ಮುಂದಾಗಿದೆ. ಇವತ್ತಿನಿಂದಲೇ ಹಾರ್ಮುಜ್ ಬ್ಲಾಕ್ ಪ್ರಕ್ರಿಯೆ ಆರಂಭ. ಹಾರ್ಮುಜ್ ಬ್ಲಾಕ್ ಮಾಡ್ತೀವಿ ಎಂದಿರೋ ಟ್ರಂಪ್ ಹೇಳಿಕೆ ಬೆನ್ನಲ್ಲೇ ಫೀಲ್ಡ್ಗೆ ಇಳಿದ ಅಮೆರಿಕ ಪಡೆ. ಹಾರ್ಮುಜ್ ಪ್ರವೇಶಿಸೋ ತೆರಳೋ ಹಡಗುಗಳಿಗೆ ನಿರ್ಬಂಧ ಹಾಕ್ತೀವಿ. ಇರಾನ್ ಹಾರ್ಮುಜ್ ಅಸ್ತ್ರಕ್ಕೆ ಟ್ರಂಪ್ ಬಿಗ್ ವಾರ್ನ್. ಹಾರ್ಮುಜ್ ನಾವೇ ಬಂದ್ ಮಾಡ್ತೇವೆ ಅಂದ ಟ್ರಂಪ್. ಹಾರ್ಮುಜ್ ವಶಕ್ಕೆ ಪಡೆದು ನಾವೇ ಬಂದ್ ಮಾಡ್ತೇವೆ. ಇರಾನ್ಗೆ ಹೊಸ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಈ ಒಂದು ಹಾರ್ಮುಜ್ ಜಲಸಂಧಿಯ ಒಂದು ಕಾಳಗ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಒಂದು 3-4 ಸುತ್ತಿನ ಒಂದು ಸಂಧಾನ ಸಭೆ ಕೂಡ ಮಾಡಲಾಗಿತ್ತು. ಅಮೆರಿಕ ಮತ್ತು ಇರಾನ್ ನಡುವೆ ಸಂಧಾನ ಸಭೆಯನ್ನು ಇಸ್ಲಾಮಾಬಾದ್ನಲ್ಲಿ ಆಯೋಜನೆ ಕೂಡ ಮಾಡಲಾಗಿತ್ತು. ಸುಮಾರು 21 ಗಂಟೆಗಳ ಕಾಲ ಸಾಕಷ್ಟು ಚರ್ಚೆ ಮಾಡಲಾಯಿತು. ಆದರೆ ಈ ಒಂದು ಹಾರ್ಮುಜ್ ಜಲಸಂಧಿ ಏನಿದೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಹೆಚ್ಚಿನ ಪ್ರಮಾಣದಲ್ಲಿ ಚರ್ಚೆ ಆಗಿದೆ. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಹಾರ್ಮುಜ್ ಜಲಸಂಧಿಯನ್ನು ನಾವು ಬಿಟ್ಕೊಡೋದಿಲ್ಲ ಅಂತ ಇರಾನ್ ಅವರು ಹೇಳಿದ್ರೆ, ಇಲ್ಲ ನಮಗೆ ನೀವು ಹಾರ್ಮುಜ್ ಜಲಸಂಧಿಯನ್ನ ಬಿಟ್ಟುಕೊಡಲೇಬೇಕು ಅಂತ ಷರತ್ತನ್ನ ಅಮೆರಿಕದವರು ಹಾಕಿದ್ರು. ಹಾಗಾಗಿ ಈ ಒಂದು ಸಂಧಾನ ಸಭೆ ಸಂಪೂರ್ಣ ವಿಫಲ ಕೂಡ ಆಯಿತು. ಈಗ ಮತ್ತೊಮ್ಮೆ ಈ ಒಂದು ಹಾರ್ಮುಜ್ ಜಲಸಂಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಈ ಒಂದು ಹಾರ್ಮುಜ್ ಜಲಸಂಧಿಯನ್ನು ವಶಪಡಿಸ್ಕೊಳ್ತೀವಿ ಅಂತ ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಇವತ್ತಿನಿಂದಲೇ ಒಂದು ಹಾರ್ಮುಜ್ ಬ್ಲಾಕ್ ಪ್ರಕ್ರಿಯೆ ಏನಿದೆ ಅದನ್ನು ಆರಂಭ ಮಾಡ್ತೀವಿ ಎಂಬ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಟ್ರಂಪ್ ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ ಬೆನ್ನಲ್ಲೇ ಈಗ ಅಮೆರಿಕ ಪಡೆ ಕಂಪ್ಲೀಟ್ ಫೀಲ್ಡ್ ಗಿಳಿದಿದೆ. ಯಾವ ರೀತಿ ಒಂದು ಹಾರ್ಮುಜ್ ಬ್ಲಾಕ್ ಮಾಡಬೇಕು ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೆರಿಕ ಪಡೆ ಈಗ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಹಾರ್ಮುಜ್ ಪ್ರವೇಶಿಸುವಂತಹ ಅಥವಾ ಹೋಗುವಂತಹ ಹಡಗುಗಳೇನಿದ್ದಾವೆ ಆ ಹಡಗುಗಳಿಗೆ ನಿರ್ಬಂಧ ಹಾಕ್ತೀವಿ. ಜೊತೆಗೆ ಇರಾನ್ ಹಾರ್ಮುಜ್ ಅಸ್ತ್ರಕ್ಕೆ ಈಗ ಟ್ರಂಪ್ ಈ ರೀತಿಯ ಬಿಗ್ ವಾರ್ನ್ ಅನ್ನ ಕೊಡ್ತಾ ಇರುವಂತದ್ದು. ಮುಖ್ಯವಾಗಿ ಈಗ ಇರಾನ್ ಬಳಿ ಇರುವಂತಹ ಬಹುದೊಡ್ಡ ಅಸ್ತ್ರ ಯಾವುದು ಅಂತ ಅಂದ್ರೆ ಈ ಒಂದು ಹಾರ್ಮುಜ್ ಜಲಸಂಧಿ. ಯಾಕೆಂತಂದ್ರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಇರಾನ್ ಈ ಒಂದು ಹಾರ್ಮುಜ್ ಜಲಸಂಧಿಯನ್ನ ಕ್ಲೋಸ್ ಮಾಡಿದ್ರಿಂದ ಬೇರೆ ಬೇರೆ ದೇಶಗಳಿಗೂ ಕೂಡ ಯಾವ ರೀತಿ ಸಮಸ್ಯೆಗಳಾಯಿತು ಅಂತ. ಹಾಗಾಗಿ ಈ ಒಂದು ಹಾರ್ಮುಜ್ ಜಲಸಂಧಿ ಒಂದು ದೊಡ್ಡ ಅಸ್ತ್ರ ಇರಾನ್ಗೆ. ಇದನ್ನ ಏನಾದ್ರೂ ಅಮೆರಿಕಾಗೆ ಬಿಟ್ಟು ಕೊಟ್ರೆ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆಗಳಾಗುತ್ತೆ. ಅಮೆರಿಕ ಸೇನೆ ವಾರ್ನಿಂಗ್ಗೆ ಇರಾನ್ ಖಡಕ್ ತಿರುಗೇಟು. ನಮ್ಮ ಇಚ್ಛಾಶಕ್ತಿಯನ್ನ ಮತ್ತೊಮ್ಮೆ ಪರೀಕ್ಷಿಸೋದಕ್ಕೆ ಬಂದ್ರೆ ಅವರಿಗೆ ದೊಡ್ಡ ಪಾಠವನ್ನ ಕಲಿಸ್ತೇವೆ. ಇರಾನ್ ಪಡೆ ಎಚ್ಚರಿಕೆ ಕೊಟ್ಟಿದೆ. ಶತ್ರುಗಳಿಗೆ ತಕ್ಕ ಪಾಠವನ್ನ ಕಲಿಸ್ತೇವೆ ಅಂತ ಹೇಳಿದೆ. ಅಮೆರಿಕ ಸೇನೆ ಹಡಗು ಬಂದ್ರೆ ಕದನ ವಿರಾಮ ಉಲ್ಲಂಘನೆ. ಟ್ರಂಪ್ ಹಾರ್ಮುಜ್ ಎಚ್ಚರಿಕೆಗೆ ಇರಾನ್ ಪಡೆ ಸೆಡ್ಡು. ಹಾರ್ಮುಜ್ ಮುಟ್ಟಿದ್ರೆ ವಿನಾಶ, ಇರಾನ್ ತಿರುಗೇಟನ್ನ ಕೊಟ್ಟಿದೆ. ಅಮೆರಿಕ ಸೇನೆ ವಾರ್ನಿಂಗ್ಗೆ ಈಗ ಇರಾನ್ ಕೂಡ ಖಡಕ್ ಆಗಿ ತಿರುಗೇಟನ್ನ ಕೊಟ್ಟಿದೆ. ನಮ್ಮ ಇಚ್ಛಾಶಕ್ತಿಯನ್ನ ಮತ್ತೊಮ್ಮೆ ಪರೀಕ್ಷೆ ಮಾಡುವುದಕ್ಕೆ ಬಂದ್ರೆ ಅವರಿಗೆ ದೊಡ್ಡ ಪಾಠವನ್ನ ಕಲಿಸಿಯೇ ನಾವು ಸಿದ್ಧ ಅಂತ ಇರಾನ್ ಪಡೆ ಈಗ ಸದ್ಯಕ್ಕೆ ಅಮೆರಿಕಾಗೂ ಕೂಡ ವಾರ್ನಿಂಗ್ ಅನ್ನ ಕೊಟ್ಟಿದೆ. ಒಂದು ವೇಳೆ ಅಮೆರಿಕ ಸೇನೆ ಹಡಗೇನಾದ್ರೂ ಬಂದ್ರೆ ಅದು ಒಂದು ರೀತಿಯ ಕದನ ವಿರಾಮ ಉಲ್ಲಂಘನೆ ಆಗುತ್ತೆ. ಕದನ ವಿರಾಮ ಉಲ್ಲಂಘನೆ ಆದ್ರೆ ಮತ್ತಷ್ಟು ಈ ಒಂದು ಯುದ್ಧದ ಪರಿಸ್ಥಿತಿ ತೀವ್ರ ಆಗುತ್ತೆ. ಇನ್ನು ಟ್ರಂಪ್ ಹಾರ್ಮುಜ್ ಎಚ್ಚರಿಕೆಗೆ ಈಗ ಇರಾನ್ ಪಡೆ ಕೂಡ ಸಿಡ್ ಹೊಡೆದಿದೆ. ಏನಾದ್ರೂ ಹಾರ್ಮುಜ್ ಮುಟ್ಟಿದ್ರೆ ನಿಮಗೆ ವಿನಾಶ ಅನ್ನೋದು ಕಟ್ಟಿಟ್ಟ ಬುತ್ತಿ ಅಂತ ಇರಾನ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಒಂದು ಹಾರ್ಮುಜ್ ಜಲಸಂಧಿ ಒಂದು ರೀತಿಯ ಕಗ್ಗಂಟಾಗ್ಬಿಟ್ಟಿದೆ. ಅಮೆರಿಕಾದವ್ರು ನಮಗ್ ಬೇಕು ಅಂತ ಅಮೆರಿಕಾದವ್ರು ಹೇಳಿದ್ರೆ ಇಲ್ಲ. ಈಗ ಹಿಂದಿನಿಂದಲೂ ಕೂಡ ಯಾವ ರೀತಿ ನಾವು ಇಂದು ಇರಾನ್ ಮೇಲೆ ಒಂದು ಅಸ್ತಿತ್ವವನ್ನು ಉಳಿಸ್ಕೊಂಡಿದ್ದೀವಿ, ಇರಾನ್ ಮೇಲೆ ನಮ್ಮ ಅಧಿಕಾರವನ್ನು ಯಾವ ರೀತಿ ಸ್ಥಾಪನೆ ಮಾಡಿದ್ದೀವಿ, ಜೊತೆಗೆ ಇರಾನ್ ನಮ್ಮ ಅಧೀನದಲ್ಲಿದೆ, ಅದನ್ನ ನಾವು ಹೆಂಗೆ ಬಿಟ್ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಇರಾನ್ ಅವರಿಗೆ ಅಪಟ್ ಹಿಡ್ಕೊಂಡು ಕೂತಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಹಾರ್ಮುಜ್ ಜಲಸಂಧಿಯನ್ನ ಅಮೆರಿಕಾಗೆ ಬಿಟ್ಟು ಕೊಡುವ ಮಾತೇ ಇಲ್ಲ. ಒಂದು ವೇಳೆ ಏನಾದ್ರೂ ಅಮೆರಿಕಾದವರು ಈ ಒಂದು ಹಾರ್ಮುಜ್ ಜಲಸಂಧಿಯ ಮೇಲೆ ಕಣ್ಣಿಟ್ರೆ ಅಥವಾ ಈ ಒಂದು ಹಾರ್ಮುಜ್ ಜಲಸಂಧಿಯನ್ನ ಮುಟ್ಟಿದ್ರೆ ಅವರ ವಿನಾಶ ಕಟ್ಟಿಟ್ಟ ಬುತ್ತಿ ಅಂತ ಈಗ ಇರಾನ್ ಕೂಡ ತಿರುಗೇಟನ್ನ ಕೊಡ್ತಾ ಇದೆ. ಜೊತೆಗೆ ಅಮೆರಿಕ ಕೂಡ ಯಾವುದೇ ಕಾರಣಕ್ಕೂ ನಾನು ಕೂಡ ಸೋಲನ್ನು ಒಪ್ಕೊಳ್ಳೋದಿಲ್ಲ. ಈ ಒಂದು ಇರಾನ್ ಅನ್ನ ಇರಾನ್ ಈಗ ಹಾರ್ಮುಜ್ ಜಲಸಂಧಿ ತನ್ನದು ಅಂತ ಹೇಳ್ತಾ ಇದೆ. ಈ ಒಂದು ಹಾರ್ಮುಜ್ ಜಲಸಂಧಿಯನ್ನ ನಾನು ಪಡೆದೇ ತೀರ್ತೇನೆ ಅಂತ ಈಗ ಅಮೆರಿಕ ಕೂಡ ಬಿಗಿ ಪಟ್ಟನ್ನ ಹಿಡ್ಕೊಂಡಿದೆ. ಒಟ್ಟಿನಲ್ಲಿ ಈ ಒಂದು ಹಾರ್ಮುಜ್ ಜಲಸಂಧಿಯಿಂದ ಈ ಒಂದು ಯುದ್ಧ ಮತ್ತಷ್ಟು ತೀವ್ರ ಸ್ವರೂಪವನ್ನು ಪಡ್ಕೊಳ್ಳಬಹುದು. ಈಗ ಸದ್ಯಕ್ಕೆ ಈಗ ಒಂದು ಕದನ ವಿರಾಮ ಅನ್ನೋದಿದ್ರೂ ಕೂಡ ಈ ಒಂದು ಹಾರ್ಮುಜ್ ಜಲಸಂಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಯುದ್ಧದ ತೀವ್ರತೆ ಹೆಚ್ಚಾಗೋ ಚಾನ್ಸಸ್ ಇದೆ. ಇರಾನ್ ಮೇಲೆ ದಾಳಿಯ ಸುಳಿವು ಕೊಟ್ಟ ನೆತನ್ಯಾಹು ದುಷ್ಟ ಶಕ್ತಿಗಳನ್ನ ಸರ್ವನಾಶ ಮಾಡದೆ ನಿದ್ರಿಸೋದಿಲ್ಲ ಅಂತ ಹೇಳಿದ್ದಾರೆ. ದಕ್ಷಿಣ ಲೆಬನಾನ್ಗೆ ಭೇಟಿ ನೀಡಿ ನೆತನ್ಯಾಹು ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನು ನಮ್ಮ ಮೇಲೆ ದಾಳಿಗೆ ಶತ್ರುಗಳು ದಂಡೆತ್ತಿ ಬಂದಿದ್ರು.
ಇದೀಗ ಅವರನ್ನ ರಕ್ಷಿಸಿಕೊಳ್ಳೋದಕ್ಕೆ ಪರದಾಡ್ತಾ ಇದ್ದಾರೆ. ಇರಾನ್ ರಕ್ಷಣೆಗೆ ಹೋರಾಡ್ತಿದ್ದಾರೆ ಅಂತ ನೆತನ್ಯಾಹು ಹೇಳಿದ್ದಾರೆ. ಇರಾನ್ ಮೇಲೆ ದಾಳಿಯ ಸುಳಿವನ್ನ ಈಗ ನೆತನ್ಯಾಹು ಅವರು ಕೊಟ್ಟಿದ್ದಾರೆ. ದುಷ್ಟ ಶಕ್ತಿಗಳನ್ನ ಸರ್ವನಾಶ ಮಾಡದೆ ನಾವು ನಿದ್ರೆ ಮಾಡೋದಿಲ್ಲ. ದಕ್ಷಿಣ ಲೆಬನಾನ್ಗೆ ಭೇಟಿ ನೀಡಿ ನೆತನ್ಯಾಹು ಅವರು ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನಮ್ಮ ಮೇಲೆ ದಾಳಿಗೆ ಶತ್ರುಗಳು ದಂಡೆತ್ತಿ ಬಂದಿದ್ರು, ಇದೀಗ ಅವರನ್ನ ರಕ್ಷಿಸಿಕೊಳ್ಳೋದಕ್ಕೆ ಪರದಾಡ್ತಾ ಇದ್ದಾರೆ. ಇನ್ನು ಇರಾನ್ ರಕ್ಷಣೆಗೆ ಹೋರಾಡ್ತಾ ಇದೆ ಅಂತ ನೆತನ್ಯಾಹು ಅವರು ಹೇಳಿದ್ದಾರೆ. ನಮ್ಮ ದೇಶವನ್ನ ರಕ್ಷಣೆ ಮಾಡಲಿಕ್ಕೆ, ನಮ್ಮ ಭದ್ರತೆಯನ್ನ ಕಾಪಾಡಿಕೊಳ್ಳಿಕ್ಕೆ, ನಮ್ಮನ್ನ ನಾವು ಮುಖ್ಯವಾಗಿ ಕಾಪಾಡಿಕೊಳ್ಳಿಕ್ಕೆ ಈಗ ಸದ್ಯಕ್ಕೆ ಇರಾನ್ ಅವರು ಕೂಡ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇದೀಗ ನಮ್ಮನ್ನ ಏನು ಶತ್ರುಗಳು ಬಂದಿದ್ರು, ಈಗ ಆ ಶತ್ರುಗಳು ಪರದಾಡ್ತಾ ಇದ್ದಾರೆ, ಅವರನ್ನ ರಕ್ಷಣೆ ಮಾಡ್ಕೊಳ್ಳೋದು ಹೆಂಗೆ ಅಂತ ಈಗ ಪರದಾಡ್ತಾ ಇದ್ದಾರೆ ಅಂತ ನೆತನ್ಯಾಹು ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನು ದಕ್ಷಿಣ ಲೆಬನಾನ್ಗೆ ಹೋದಂತಹ ಸಂದರ್ಭದಲ್ಲಿ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಈ ಸದ್ಯಕ್ಕಂತೂ ಈ ಒಂದು ಇರಾನ್ ಮತ್ತೆ ಅಮೆರಿಕ ಯುದ್ಧ ಸಂಘರ್ಷ ಯಾವಾಗ ಮುಕ್ತಾಯ ಆಗುತ್ತೆ, ಯಾವಾಗ ಒಂದು ಅಂತಿಮ ಹಂತವನ್ನ ಮುಟ್ಟುತ್ತೆ ಅಂತ ಸದ್ಯಕ್ಕೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಯಾಕೆಂತಂದ್ರೆ ಈಗ ಕೇವಲ ಈ ಒಂದು ಹಾರ್ಮುಜ್ ಜಲಸಂಧಿ ಅಂತ ನಾವು ಹೇಳಕ್ ಹೋದ್ರೆ, ಈ ಒಂದು ಹಾರ್ಮುಜ್ ಜಲಸಂಧಿ ಮಾರ್ಗದಿಂದಲೇ ಈಗ ಒಂದು ತೈಲ ಒಂದು ಬೇರೆ ದೇಶಕ್ಕೆ ರಫ್ತಾಗೋದಾಗಿರ್ಬೋದು ಅಥವಾ ಆಮದಾಗಬೇಕು ಅಂತಂದ್ರೆ ಆ ಒಂದು ಹಾರ್ಮುಜ್ ಜಲಸಂಧಿಯ ಮುಖಾಂತರವೇ ಹೋಗಬೇಕಾಗಿದೆ. ಅಂಥದ್ರಲ್ಲಿ ಆ ಒಂದು ಜಲಸಂಧಿಯೇ ಇಲ್ಲ ಅಂತಂದ್ರೆ, ಆ ಒಂದು ಜಲಸಂಧಿಯೇ ಕ್ಲೋಸ್ ಆದ್ರೆ ಏನಾಗಬೇಕು ಬೇರೆ ದೇಶಗಳ ಪರಿಸ್ಥಿತಿ? ಮಧ್ಯಪ್ರಾಚ್ಯದಲ್ಲಿ ನಿಲ್ಲದ ಯುದ್ಧ ಸಂಘರ್ಷ, ಮಾರುಕಟ್ಟೆಯಲ್ಲಿ ಬ್ಯಾರೆಲ್ ಕಚ್ಚಾ ತೈಲ $104 ಏರಿಕೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆ. ಮಧ್ಯಪ್ರಾಚ್ಯದಲ್ಲಿ ಸದ್ಯಕ್ಕೆ ಒಂದು ಯುದ್ಧದ ಸಂಘರ್ಷ ನಿಂತಿಲ್ಲ. ಮಾರುಕಟ್ಟೆಯಲ್ಲಿ ಬ್ಯಾರೆಲ್ ಕಚ್ಚಾ ತೈಲ $104 ಏರಿಕೆಯಾಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಕೂಡ ಬೆಲೆ ಏರಿಕೆಯಾಗಿದೆ. ಒಟ್ಟಿನಲ್ಲಿ ಈ ಒಂದು ಮಧ್ಯಪ್ರಾಚ್ಯದಲ್ಲಿ ಅಂದ್ರೆ ಕೊಲ್ಲಿ ರಾಷ್ಟ್ರಗಳಲ್ಲಿ ನಡೀತಾ ಇರುವಂತಹ ಯುದ್ಧದಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಈಗ ತೊಂದರೆಗಳಾಗ್ತಾ ಇದೆ. ಮಾರುಕಟ್ಟೆಯಲ್ಲಿ ಒಂದು ಬ್ಯಾರೆಲ್ ಕಚ್ಚಾ ತೈಲ $104 ಏರಿಕೆ ಆಗಿದೆ. ಇನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಕೂಡ ಬೆಲೆ ಏರಿಕೆ ಆಗಿದೆ. ಇನ್ನು ನಮ್ಮ ಭಾರತದ ಮೇಲೆ ಕೂಡ ಇದೆಲ್ಲವೂ ಕೂಡ ಪರಿಣಾಮ ಬೀರುತ್ತೆ. ಯಾಕೆಂತಂದ್ರೆ ಈಗ ಅಲ್ಲಿ ಯುದ್ಧ ಆಗ್ತಿದೆ, ನಮಗೇನಾಗಬೇಕು ಅಂತ ಯಾರು ಕೂಡ ಈಗ ಯೋಚನೆ ಮಾಡೋ ಪರಿಸ್ಥಿತಿ ಇಲ್ಲ ಬಿಡಿ. ಯಾಕೆಂತಂದ್ರೆ ಎಲ್ರಿಗೂ ಕೂಡ ಗೊತ್ತಿದೆ ಎಷ್ಟರ ಮಟ್ಟಿಗೆ ಸಮಸ್ಯೆಗಳಾಗುತ್ತೆ ಅಂತ. ಯಾಕೆಂತಂದ್ರೆ LPG ಸಿಲಿಂಡರ್ ಸಿಗದೆ ಎಷ್ಟು ಜನ ಪರದಾಡ್ತಾ ಇದ್ದಾರೆ. ಒಂದು ಕಡೆ ಪೆಟ್ರೋಲ್ ಬೆಲೆ ಹೆಚ್ಚಾಯ್ತು, ಡೀಸೆಲ್ ಬೆಲೆ ಏರಿಕೆ ಆಯ್ತು, ಎಲ್ಲದರ ಬೆಲೆಯೂ ಕೂಡ ಏರಿಕೆ ಆದ್ರೆ ಜನಸಾಮಾನ್ಯರು ಏನಾಗಬೇಕು ಅಂತ ಈಗ ಎಲ್ಲರೂ ಕೂಡ ಯೋಚನೆ ಮಾಡೋ ಪರಿಸ್ಥಿತಿಯಲ್ಲಿದ್ದಾರೆ. ನಮ್ಮ ಭಾರತ ದೇಶದಲ್ಲಿರುವಂತಹ ಜನರೇ ಯೋಚನೆ ಮಾಡ್ತಾ ಇದ್ದಾರೆ, ಈ ಒಂದು ಯುದ್ಧ ಯಾವಾಗಪ್ಪ ನಿಲ್ಲುತ್ತೆ ಅಂತ. ಅಷ್ಟರ ಮಟ್ಟಿಗೆ ಈ ಒಂದು ಬೇರೆ ದೇಶದಲ್ಲಿ ನಡೆಯುವಂತಹ ಯುದ್ಧದಿಂದ ನಮ್ಮ ದೇಶದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಯಾಕೆ ಇಷ್ಟರ ಮಟ್ಟಿಗೆ ಪರಿಣಾಮ ಬೀರ್ತಾ ಇದೆ? ಈ ಒಂದು ಹಾರ್ಮುಜ್ ಜಲಸಂಧಿಯನ್ನ ಯುದ್ಧ ನಡೆಯುವಂತಹ ಸಂದರ್ಭದಲ್ಲಿ ಕ್ಲೋಸ್ ಮಾಡಿದ್ರಿಂದ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಮಗೂ ಕೂಡ ಸಮಸ್ಯೆ ಎದುರಾಗಿದೆ. ಇನ್ನು ಮುಖ್ಯವಾಗಿ ಮಾರುಕಟ್ಟೆಯಲ್ಲಿ ಒಂದು ಬ್ಯಾರೆಲ್ ಕಚ್ಚಾ ತೈಲ ಏನಿದೆ ಅದರ ರೇಟ್ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಹೆಂಗಪ್ಪ ಈ ಒಂದು ಕಚ್ಚಾ ತೈಲ ಖರೀದಿ ಮಾಡೋದು ಅಂತ ಯೋಚನೆ ಮಾಡಬೇಕು. $104 ಈಗ ಮಾರುಕಟ್ಟೆಯಲ್ಲಿ ಒಂದು ಕಚ್ಚಾ ತೈಲದ ರೇಟ್ ಜಾಸ್ತಿ ಆಗಿದೆ. ಜೊತೆಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಕೂಡ ಈ ಒಂದು ಬೆಲೆ ಏರಿಕೆ ಹೆಚ್ಚಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.